ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋದೆ. ಸೊ ಇವತ್ತು ಏನಪ್ಪ ಲಾಗು ಅಂದರೆ ನಮ್ಮ ಅಕ್ಕದು ಬರ್ಡೇ ಇದೆ ಗೈಸ್. ಸೊ ಅದಕ್ಕೋಸ್ಕರ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವಳ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ. ಸೊ ಬಂದು ನಮ್ಮ ಅಕ್ಕ, ಅವಳಿಗೆ ಹ್ಯಾಪಿ ಬರ್ಡೇ ವಿಶ್ ಮಾಡೋಣ ಬನ್ನಿ. ಹ್ಯಾಪಿ ಬರ್ಡೇ. ಸೊ ಏನು ಬರ್ಡೇ ಸ್ಪೆಷಲು? ಎಲ್ಲಿಗೆ ಔಟಿಂಗ್ ಗೀಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬೇಬಿ ಇದ್ರಿಂದ ಎಲ್ಲೂ ಹೋಗಿಲ್ಲ, ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋದು. ಸ್ವಲ್ಪ ಜೋರಾಗಿ ಮಾತಾಡಬೇಕು, ಯಾಕಂದರೆ ಗಾಳಿ ಇದೆ. ಬೇಬಿ ಆಯ್ತಲ್ವಾ, ಸೊ ಅದಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋದು. ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ಏನಿಲ್ಲ ಗೈಸ್, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ. ಹಾಗೆ ಆಮೇಲೆ ದೇವ್ರನ್ನ ಬೇಡ್ಕೊಂಡು ನಮ್ಮ ಅಕ್ಕಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬರೋಣ. ಏನಂತೀರ ಗೈಸ್? ಸೊ ಓಕೆ, ಎಲ್ಲರೂ ಪಾಪ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ಅವ್ಳಿಗೆ ಫೀಲ್ ಸ್ವಲ್ಪ ಹ್ಯಾಪಿ ಫೀಲ್ ಆಗುತ್ತೆ. Happy birthday to you, happy birthday to you, happy birthday to you. ಆ್ಯಂಡ್ ಲೆಟ್ ಸ್ಟಾರ್ಟ್ ವಿತ್ ಅ ವಿಡಿಯೋ. ಇವತ್ತು ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಸೊ ನೈಟ್ ಆಲ್ರೆಡಿ ಕೇಕ್ ಕಟ್ಟಿಂಗ್ ಆಗೈತೆ, ಅದೊಂದು ಯಾವ್ದಾರ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಒಂದೇ ಚಿಕ್ಕ ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ನೋಡ್ಕೊಬನ್ನಿ. ಕೇಕೆಲ್ಲ ಆಗೈತೆ, ಬಟ್ ಇವಾಗೇನು ಮತ್ತೆ ಕೇಕ್ ಆ್ಯಕ್ಚುಲಿ ನೈಟ್ ಕೇಕ್ ಕಟ್ ಮಾಡ್ತಾರಂತ ಗೊತ್ತಿಲ್ಲ ಗೈಸ್. ಅದು ಸರ್ಪ್ರೈಸ್ ಕೇಸ್. ನಾನು ಏನು ಹೇಳಿದ್ದೆ ಗೊತ್ತಾ, ನೈಟು ನಾನೊಂದು ಕಪ್ ಕೇಕ್ ತಂದಿದ್ದೆ. ಸೊ ಅದ್ರ ಮೇಲೇ ಕ್ಯಾಂಡಲ್ ಇಟ್ಬಿಟ್ಟು ಆಮೇಲೆ ಕಟ್ ಮಾಡ್ಸೋಣ ಅಂತ ಇದ್ದಿದ್ದು. ಆಮೇಲೆ ಹೇಳಿ ನೋಡಿ ಮಲ್ಗೆ ಬಿಟ್ಟಿದ್ಲು. ಇನ್ನೇನು ಮಾಡೋಣ, ಸರ್ಪ್ರೈಸೇ ಕೊಟ್ಬಿಡೋಣ ಅಂದ್ಬಿಟ್ಟು ಕೇಕ್ ಆರ್ಡರ್ ಮಾಡಿ ಕೇಕ್ ಕಟ್ ಮಾಡಿಸ್ತೀವಿ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ಇವಾಗ ನಮ್ಮ ಓರಿಯೋ, ನಮ್ಮ ಅಣ್ಣ ಬರ್ತಾನೆ, ಮತ್ತು ಅಲ್ಲಿ ನಮ್ಮ ಓರಿಯೋ ಇದ್ದಾನೆ ನೋಡಿ. ಇವಾಗ ಹೋಗುವ ಬನ್ನಿ. ಇವಾಗ ಹಿಂಗೆ ನಡ್ಕೊಂಡು ನಾನು, ನಮ್ಮಣ್ಣ ಮತ್ತು ನಮ್ಮ ಅಕ್ಕ ಡಿಸ್ಟೆನ್ಸ್ ಗೈಸ್, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಹತ್ರನೇ ಇರೋದು, ಅಷ್ಟೇನು ದೂರ ಇಲ್ಲ, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇರೋದು. ಬನ್ನಿ ನಡ್ಕೊಂಡು ಹೋಗ್ಬಿಟ್ಟು ಬರೋಣ. ವಾಕ್ ಆದರೂ ಆಗುತ್ತೆ, ಸ್ವಲ್ಪ ಸಣ್ಣನಾದರೂ ಹಾಕ್ತೀವಿ 1 kg. ಹಾಯ್ ಚಪ್ಪುಸಲ ಅಣ್ಣ. ಹಾಯ್. ನಮ್ಮ ಅಣ್ಣ ಸ್ವಲ್ಪ ಸೈಲೆಂಟು ಅಂತ ಅನ್ಕೋಬೇಡಿ, ಜಾಸ್ತಿ ಮಾತಾಡ್ತಾನೆ ನನಗಿಂತ. ಸೊ ಬನ್ನಿ ಹೋಗೋಣ. ನಮ್ಮಣ್ಣ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಗೈಸ್. ನಮ್ಮಣ್ಣ ನೈಟೆಲ್ಲ ನಿದ್ದೆ ಮಾಡಿಲ್ಲ, ಯಾಕಂದರೆ ಪಾಪ ಗಾಯತ್ರಿಗೆ ವಿಶ್ ಮಾಡೋಣ ಅಂತ ನೈಟೆಲ್ಲ ಮಲಗಿಲ್ಲ. ಸೊ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ. ಹೀಗೆ ನಡ್ಕೊಂಡು ಇನ್ನೂ ಹೋಯ್ತಾ ಇದ್ದೀವಿ. ಸೊ ನಮ್ಮ ಅಕ್ಕದು ಔಟ್ಫಿಟ್ ತೋರಿಸ್ತೀನಿ ರೀ ಗೈಸ್. ನೋಡಿ, ಇದೊಂದೇ ಅಲ್ಲ ಔಟ್ಫಿಟ್ಟು, ಇನ್ನೂ ಸೀರೆ ಎಲ್ಲ ಇದೆ, ಅದನ್ನು ತೋರಿಸ್ತೀನಿ. ಇನ್ನು ಸೀರೆ ಎಲ್ಲ ಹಾಕೋತಾಳೆ ನಮ್ಮ ಅಕ್ಕ, ಅದೆಲ್ಲ ತೋರಿಸ್ತೀನಿ. ಫೋಟೋ ಮೇಕ್ಸ್ ಮೀ ಹ್ಯಾಪಿ. ಫೋಟೋ ಮೇಕ್ಸ್ ಹರ್ ಹ್ಯಾಪಿ ಅಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಫೋಟೋ ಮೇಕ್ಸ್ ಮೀ ಹ್ಯಾಪಿ. ಇನ್ನೂ ಹೋಗ್ತಾ ಇದ್ದೀವಿ. ನನ್ನ ವಾಯ್ಸ್ಗಿಂತ ಗಾಡಿ ವಾಯ್ಸ್ಗಳೇ ಜಾಸ್ತಿ ಕೇಳುತ್ತೆ, ಯಾಕಂದರೆ ನಮ್ಮ ಏರಿಯಾದಲ್ಲಿ ಜಾಸ್ತಿ ಗಾಡಿ ಅಂಥ ಏರಿಯಾ ನಮ್ಮದು. ಸಕ್ಕದಾಗಿರೋ ಏರಿಯಾ ನೋಡಿ. ಇಷ್ಟುವರೆಗೂ ಟ್ರಾಫಿಕ್ ಆಗುತ್ತೆ, ದಿನಾಗಲೂ ಇಷ್ಟೇ ಟ್ರಾಫಿಕ್ ಇರುತ್ತೆ ಗೈಸ್. ಏನು ಮಾಡೋದು, ಒಂಚೂರೂ ಟ್ರಾಫಿಕ್ ಕಮ್ಮಿ ಆಗಲ್ಲ, ಯಾವಾಗೂ ಅಷ್ಟೇ ಇಷ್ಟು ಉದ್ದ ಇರುತ್ತೆ. ಇಲ್ಲಾಂದರೆ ಸಾಯಂಕಾಲ ಹೊತ್ತಂತೂ ನಮ್ಮ ಮನೆವರೆಗೂ ಇರುತ್ತೆ ಟ್ರಾಫಿಕ್ಕು, ಯಾಕಂದರೆ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸೊ ಇವಾಗ ದೇವಸ್ಥಾನ ಇಲ್ಲೇ ಇರೋದು, ಸ್ವಲ್ಪ ಹತ್ರನೇ. ಸೊ ಹೋಗ್ಬಿಟ್ಟು ದೇವಸ್ಥಾನ ತೋರಿಸ್ತೀನಿ ಗೈಸ್. ಆವಾಗೂ ನಮ್ಮ ಅಕ್ಕ ಹಿಂಗೆ ಇದು ಸಾಂಗ್ ಬರುತ್ತಲ್ಲ, ಎಲ್ಲರ ಜೊತೆಗೆ ಕೈ ಮೇಲೆ ಸೊಳ್ಳೆ ದೇವಸ್ಥಾನ ವ್ಯೂ ಇದು. ಮುಂಚೆ ಚಿಕ್ಕ ದೇವಸ್ಥಾನ ಇದ್ದಿದ್ದು, ಇವಾಗ ಫುಲ್ಲು ದೊಡ್ಡದಾಗಿ ಕಟ್ಟೋರೆ ಗೈಸ್. ಕ್ಲೋಸ್ ಆಗಿದೆಯಾ? ಇಲ್ಲ ಇಲ್ಲ, ಓಪನ್ ಇದೆ. ಸೊ ಅಲ್ಲಿ ನಾನು ಜಾಸ್ತಿ ತಿರುಗ್ತಾ ಇದ್ದಿದ್ದು, ಅಲ್ಲಿ ನಾಗರಕಟ್ಟೆ ಇದೆ. ಸೊ ಇದೇ ದೇವಸ್ಥಾನ ಗೈಸ್ ನೋಡಿ.
ಇಲ್ಲಿ ಒಳಗಡೆ ಜಾಸ್ತಿ ಮಾತಾಡಲ್ಲ ನಾನು. ಸೊ ಇಲ್ಲಿಂದ ವ್ಯೂ ತೋರಿಸ್ತೀನಿ ನಿಮಗೆ. ಮಸ್ತಾಗೈತೆ ವ್ಯೂ ಮಾತ್ರ. ಇಲ್ಲಿ ಬಂದರೆ ಒಂಥರ ನೆಮ್ಮದಿ. ಥರನೇ ಇದ್ದಾರೆ ಇವರು. ಪ್ರತಿ ಸಲ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಇವ್ರು ಇರ್ತಾರೆ. ಇವ್ರು ನಮ್ಮ ತಾತ ಹಿಂಗೆ ಇರೋರು. ಸೇಮ್ ಹಾಗೆ ನಡೀತಾ ಇದ್ದಿದ್ದು. ಎಲ್ಲ ಪರ್ಸ್ನಾಲಿಟಿ ಎಲ್ಲ ಹಾಗೆ ಇದ್ದಾರೆ. ಅದಕ್ಕೆ ಸ್ವಲ್ಪ ಯಾವಾಗ ಇಲ್ಲಿ ಬಂದಾಗೆಲ್ಲ ನನಗೆ ಎಲ್ಲ ಪೆದ್ದಮ್ಮ ಬಟ್ ಸ್ಟಿಲ್ ಆಲ್ ನೀಡ್ ಟು ಬಿ ಟೇಕನ್. ಸೊ ಹೋಗುವ ಪಾಪು ಏನು ಮಾಡ್ತಿದ್ದಾರೆ? ಈ ಒಂದು ವ್ಯೂ. ಅಷ್ಟೇ. ಇವಾಗ ಮನೆಗೆ ಹೋಗೋದು. ಅಂಕಲ್ ಯಾಕೋ ಹಂಗೆ ನೋಡ್ಕೊಂಡು ಹೋಯ್ತವ್ರೆ ಗೈಸ್. ಸ್ವಲ್ಪ ಜೋರಾಗಿ ಮಾತಾಡಬೇಕು. ತಾತ ಥರ ಇದ್ದಾರೆ ಅಂತ ಅನಿಸಿದ್ರಲ್ಲ. ಬರ್ಡೇ ದಿವಸ ಇದನ್ನು 5 o'clock 4 o'clock ಸಮಥಿಂಗ್ ಇಟ್ಟಿದ್ದೆ ಮಾರ್ನಿಂಗ್ ಬೆಳಗ್ಗೆ ಬೇಗಿನ ಜಾವ. ಅವಾಗೇ ಕಾಲ್ ಬರ್ತಾರೆ, ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿ ವಿಶ್ ಮಾಡ್ತಿದ್ರು. ಹ್ಯಾಪಿ ಬರ್ತ್ಡೇ ಗಾಯತ್ರಿ ದೇವಿ ಅಂತ. ಅದು ನಮ್ಮ ತಾತ ಬಗ್ಗೆ ಹೇಳೋಕ್ಕೆ ಮಾತ್ಕೊಳ್ಳಿಲ್ಲ ಗೈಸ್. ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ನಮಗೆ. ಇಂಗ್ಲೀಷಲ್ಲೇ ಮಾತಾಡ್ತಿದ್ರು ಗೈಸ್ ನಮ್ಮ ತಾತ ನಮ್ಮ ಹತ್ರ. ಯಾಕಂದರೆ ಲ್ಯಾಂಗ್ವೇಜ್ ಇತ್ತು ಅದು. ಸೊ ಇವಾಗ ಏನಿಲ್ಲ ಗೈಸ್, ಅವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಎಷ್ಟೊಂದು ಐತೆ. ಅದಕ್ಕೆ ಮುಂದೆ ಹೋಗೋಣ. ಅದನ್ನ ಇಲ್ಲ ಅಂದರೆ ಅದನ್ನೇ ಮೈಂಡಲ್ಲಿ ಅದಕ್ಕೋಸ್ಕರ ಇವಾಗ ಬಾಯ್ ಮಾಡಿ ಹೋಯ್ತಾಳೆ. ಬಾಯ್ ಮಾಡು ಆಂಟಿ. ಇವಾಗ ಬೇಕರಿ ಹತ್ರ ನಿಂತಿದ್ದೀವಿ. ಏನು ಇಸ್ಕೊತೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ನಿಂತಿದ್ದೀವಿ. ನಮ್ಮಣ್ಣ ಏನೋ ನೋಡ್ತಾವನೆ, ಸ್ಕೆಚ್ ಹಾಕ್ತಾವನೆ. ಇವರೆಲ್ಲ ಇಲ್ಲಿ ನಿಂತವ್ರೆ ಗೈಸ್. ಬನ್ನಿ ಹೂವು ಏನಾರು ಇಸ್ಕೊಂಡು ತೋರಿಸ್ತೀನಿ. ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇದನ್ನು ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವೆಯ್ಟಿಂಗ್ ಗೈಸ್. ಸೊ ಇವಾಗ ಇನ್ನೊಂದು ರೌಂಡ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಸಿಗ್ತೀನಿ ಗೈಸ್. ಓಕೆನಾ? ಸ್ವೀಟು ತಿನ್ನೋಣ ಬನ್ನಿ. ಕಾಯ್ತಿಗೆ ತಿನ್ನಿಸು, ನಾವು ತಿನ್ನೋಣ. ಈಗ ನಾವು ಟೆರೆಸ್ಗೆ ಬಂದಿದ್ದೀವಿ ಗೈಸ್. ಸೊ ಏನಕ್ಕೆ ಟೆರೆಸ್ ಬಂದಿದ್ದೀನಿ ಅಂದರೆ ನಮ್ಮ ಅಕ್ಕ ಬಂದ್ಬಿಟ್ಟು ರೆಡಿ ಆಗೋಳಿ. ಅದು ನಾನು ಹೇಳಿದ್ನಲ್ಲ ಸೀರೆ ಉಟ್ಕೊಂಡು ಅಂತ, ನೋಡಿ ಅವಳ ಔಟ್ಫಿಟ್. ಈ ಕಡೆ ಬಾ, ನೋಡಿ ಗೈಸ್ ಔಟ್ಫಿಟ್. ಸೀರೆ ಎಲ್ಲ ಉಟ್ಕೊಂಡು ಹೆಂಗೆ ಅನಿಸ್ತೈತೆ ರೆಡಿಯಾಗಿರೋದು. ಏನೋ ಇವತ್ತು ಇನ್ನು ರೆಡಿಯಾಗಿ ಫುಡ್ ಇಟ್ಸ್ಕೊಳ್ಳೋಣ ಅನ್ನಿಸ್ತು. ಏನು ಕಾಣಿಸ್ತಿದೆ ನೈಸ್. ಸೊ ನಾನಂತೂ ಹೆಂಗಿದ್ದೀನೋ ಹಂಗೆ ಇದ್ದೀನಿ ಗೈಸ್. ಏನು ರೆಡಿ ಆಗ್ತಿರೆ ಸುಮ್ಮನೆ ಅವಳಿಗೆ ವೀಡಿಯೋಸು ಫೋಟೋಸ್ ಇಟ್ಕೊಳ್ಳೋಣ ಅಂತ ಬಂದಿದ್ದೀವಿ ಟೆರೆಸ್ಗೆ. ಸೊ ಇಲ್ಲಿಂದ ವ್ಯೂ ನೋಡಿ ಗೈಸ್, ನಮ್ಮದು ವ್ಯೂ ಮಸ್ತಾಗೈತೆ ನೋಡಿ. ಇವಾಗ ಮುಗೀತು ಎಲ್ಲ. ಇವಳು ಹೋಯ್ತಾವಳೆ, ನಾವು ಹೋಗೋಣ ಬನ್ನಿ. ಬಿಸಿಲು ಗೈಸ್, ಬಿಸಿಲು ಬಂದ್ಬಿಟ್ಟು ಅದಕ್ಕೆ ಹೋಯ್ತಾ ಇದ್ದೀವಿ. ಹೋಗೋಣ ಬನ್ನಿ.
ಇಲ್ಲಿಂದ ಅಷ್ಟೊಂದು ವ್ಯೂ ಏನು ಕಾಣಿಸಲ್ಲ, ಬಟ್ ಅಲ್ಲಿ ಚೆನ್ನಾಗಿತ್ತು. ಟೆರೆಸ್ಗೆ ಹೋದ್ರೆ ವ್ಯೂ ಮಸ್ತು ವ್ಯೂ. ಬನ್ನಿ, ಈಗ ಏನೂ ಇಲ್ಲ ಕೆಲಸ, ಸುಮ್ಮನೆ ಕುತ್ಕೊಂಡು ತಿನ್ಕೊಂಡು ಆಮೇಲೆ ತೋರಿಸ್ತೀನಿ ನಿಮಗೆ, ಓಕೆನಾ? ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಗೈಸ್ ಆಗಲೇ ಪ್ಯಾಕ್ ಆಗೋದ್ಲು ಇವಳು, ಫುಲ್ಲು ಪ್ಯಾಕಪ್. ಇವನು ನೋಡಿ ಗೈಸ್, ಸ್ವಲ್ಪ ನಮ್ಮಮ್ಮ, ನಮ್ಮ ಅಣ್ಣ, ಗಾಯತ್ರಿ, ನಮ್ಮ ದೊಡ್ಡಮ್ಮ, ಇವನು ನಮ್ಮ ಮೌರ್ಯ. ಇಷ್ಟೇ. ಇವಾಗ ನಮ್ಮ ಅಕ್ಕ ಊಟ ಕೊಡಿಸ್ತಾಳೆ, ಅದಕ್ಕೋಸ್ಕರ ನಾನು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗಿದ ತಕ್ಷಣ ನಿಮಗೆ ತೋರಿಸ್ತೀನಿ, ಅದನ್ನು ಬ್ಲಾಗ್ ಮಾಡ್ತೀನಿ. ಪದಂಡಿ ಪೆದ್ದಮ್ಮ ನನಗೆ ತೋರಿಸು. ಇವನು ನೋಡಿ ನಮ್ಮ ಮೌರ್ಯ, ಇವ್ನು ನಮ್ಮ ಮೌರ್ಯ. ಗೈಸ್, ಇವಾಗ ವೆಲ್ಕಮ್ ಬ್ಯಾಕ್, ಅಲ್ಲ ಸಾರಿ, ಕಂಟಿನ್ಯೂ ವ್ಲಾಗ್ ಇದು. ಏನಂದರೆ ನಿನ್ನೆ ವ್ಲಾಗ್ನ ಸ್ವಲ್ಪನೇ ಮಾಡೋಕ್ಕಾಗಿದ್ದು, ಇನ್ನು ಏನೇನೋ ಪ್ಲಾನ್ ಇತ್ತು. ಅಷ್ಟರಲ್ಲಿ ನಮ್ಮ ಪಾಪು ಬೇರೆ, ನಮ್ಮ ಅಕ್ಕ ಪಾಪು ಬೇರೆ ಆಗ್ಬಿಡ್ತಾ ಇದ್ಲು. ಅದಕ್ಕೋಸ್ಕರ ಅದನ್ನ ನೋಡಿ ನಮ್ಮ ಅಕ್ಕನೂ ಹತ್ಬಿಟ್ಲು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವಾಗ ನಾವು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಗೈಸ್. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿಯವರು. ನಮ್ಮ ಮಮ್ಮಿ ಇವತ್ತು ಬಂದ್ಬಿಟ್ಟು ಸ್ಪೆಷಲ್ಲು, ಬರ್ಡೇ ಸ್ಪೆಷಲ್ ಇನ್ನು ಕಂಟಿನ್ಯೂ. ಸೊ ಬಂದ್ಬಿಟ್ಟು ತಲೆ ಮಟನ್ ಬಿರಿಯಾನಿ ಇವೆಲ್ಲ ಮಾಡ್ತಾರೆ. ತಲೆ ಮಟನ್ ನಾನು ತಿನ್ನಲ್ಲ, ಬಿರಿಯಾನಿ ನಾನು ತಿಂತೀನಿ. ಸೊ ಬನ್ನಿ, ಅವೆಲ್ಲ ಪ್ರಿಪೇರ್ ಮಾಡ್ತಾರೆ, ತೋರಿಸ್ತೀನಿ. ಸೊ ಇವಾಗ ತೋರಿಸ್ತೀನಿ ನಮ್ಮಮ್ಮ ಏನು ಮಾಡ್ತಾವ್ರೆ ಅಂತ. ಬನ್ನಿ ನೋಡಿ, ನಮ್ಮಮ್ಮ ಬಂದ್ಬಿಟ್ಟು ಎಲ್ಲ ಬಿಡಿಸ್ತವ್ರೆ, ರೆಡಿ ಮಾಡ್ತವ್ರೆ. ಮಮ್ಮಿ ಏನು ಸ್ಪೆಷಲು? ಗಾಯತ್ರಿ ಬರ್ಡೇ ಸ್ಪೆಷಲ್. ನೋಡಿದ್ರೆ ಗಾಯತ್ರಿನೇ ಮಲ್ಕೊಬಿಟ್ಟವಳೆ ಗೈಸ್, ಪಾಪ. ನೈಟೆಲ್ಲ ನಿದ್ದೆ ಇಲ್ಲ ಹುಡುಗಿಗೆ, ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಲ್ಕೊಳೋದು. ನಮ್ಮೋರ್ಯ ನೋಡಿದ್ರೆ ಬರೀ ಈಚೆ ನಿಂತ್ಕೊಂಡು ಆ ರೋಡ್ಗಳನ್ನ ನೋಡ್ಕೊಂಡು ಇರ್ತಾನೆ. ಬೆಳಗ್ಗೆ ಕೋತಿ ಬಂದಿತ್ತು, ಅದಕ್ಕೋಸ್ಕರ ಹೀಗೆ ನಿಂತಿದ್ದಾರೆ. ಸೊ ಇವಾಗ ಹಾಗೆ ಸ್ವಲ್ಪ ಹೊತ್ತು ಫ್ರೆಶ್ ಏರ್ ತಗೊಂತ ನಾವು ವ್ಲಾಗ್ನ ಸ್ಟಾರ್ಟ್ ಅಂತಲೇ ಬರುತ್ತೆ. ಸೊ ಕಂಟಿನ್ಯೂ ಮಾಡೋಣ ಗೈಸ್. ಸೊ ಬನ್ನಿ, ಏನೇನು ಮಾಡ್ತಾರೆ ಏನೇನಿಲ್ಲ ಅಂತ ಎಲ್ಲ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಈಗ ಇನ್ನೂ ಊಟ ತಿಂದಿಲ್ಲ, ಹಾಗೆ ಒಂದು ರೌಂಡ್ ಹಾಕೋ ಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಸುಮ್ಮನೆ ಹಂಗೆ ತೋರಿಸ್ತೀನಿ, ಬನ್ನಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಬೆಳಗ್ಗೆಯಿಂದ ಎಲ್ಲೂ ಹೋಗಿಲ್ಲ ಬೇರೆ, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ನಾನು. ಏನು ರೆಡಿ ಏನಾಗಿಲ್ಲ, ಸುಮ್ಮನೆ ಹಾಗೆ. ಸೊ ಗೈಸ್, ನಾನು ಇಲ್ಲಿ ಎಲ್ಲೋ ಒಂದು ಅಪಾರ್ಟ್ಮೆಂಟಿಗೆ ಬಂದಿದ್ದೆ. ಸೊ ಅಲ್ಲಿ ಒಂದು ಪಿಜನ್ ಕಾಣಿಸ್ತು, ನಾನು ಅದನ್ನು ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟಾಗೈತೆ. ಅಲ್ಲೂ ಇದ್ದಾವೆ. ಸೊ ಇದು ಯಾಕೋ ಕ್ಯೂಟ್ ಅನಿಸ್ತು, ಅದಕ್ಕೆ ತೋರಿಸೋಣ ಅಂತ ವ್ಲಾಗ್ ಮಾಡಿದೆ ಗೈಸ್. ಸೊ ಬನ್ನಿ ಹೋಗೋಣ ಮನೆಗೆ. ಗೈಸ್ ನೆನ್ನೆನೂ ಹತ್ಲು ಪಾಪ, ಬರ್ಡೇ ದಿವಸನೂ. ಇವತ್ತೂ ಅಳ್ತಾವಳೆ ಗೈಸ್, ಬೇಜಾರಾಗ್ತೈತೆ ನನಗಂತೂ. ಅಳ್ಬೇಡ ಬಿಡುಗೈತ್ರಿ. ನೋಡಿ ಗೈಸ್ ಅಳ್ತಿರೋದು. ಸೊ ಊಟ ಎಲ್ಲ ಮುಗಿಸಿ ಈಗ ನಾನು ಸುಮ್ಮನೆ ಕೂತಿದ್ದೀನಿ ಗೈಸ್. ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಊರಿಗೆ ಹೋಗ್ತವ್ರಂತೆ, ಬೇಜಾರಾಗ್ತೈತೆ ನನಗೆ. ಹೇಳ್ತಾ ಇದ್ದೀನಿ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ, ನಾಳೆ ಹೋಗ್ರಿ ಅಂತ. ಏನು ಪೆದ್ದಮ್ಮ ಈಡೆ ಉಂಡು ರೇಪೋತುಲೆ ಏನು ಮಾತಾಡಲ್ಲ ಗೈಸ್. ನೋ ರಿಯಾಕ್ಷನ್, ನೋ ವರ್ಡ್ಸ್. ಸರಿ, ಇವಾಗ ಕೈ ನೋಯ್ತೈತೆ ಸ್ವಲ್ಪ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇದ್ದು ಹಂಗೆ ಒಂದು ರೌಂಡ್ ನಿದ್ದೆ ಮಾಡೋಣ ಅಂದರೆ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ವ್ಲಾಗ್ನ ಎಂಡ್ ಮಾಡಬೇಕಿನ್ನು. ಸೊ ಎಂಡ್ ಮಾಡ್ತೀನಿ ಸದ್ಯದ್ರಲ್ಲಿ. ಇವಾಗ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಮ್ಮ ಅವರು ಊರಿಗೆ ಹೋಗ್ತವ್ರೆ. ಸೊ ತೋರಿಸ್ತಾ ಇದ್ದೀನಿ. ನರಿ ಎಪ್ಟೋಸ್ತಾವ್, ಯಾವಾಗ ಬರ್ತೀರಾ? 4th Saturday or next month first week. ಓಕೆ, ಬಾಯ್. Bye. Bye. ಬಾಯ್ ಪೆದ್ದಮ್ಮ. ಅಣ್ಣ ಹೋಗ್ತಾ ಇದ್ದಾರೆ, ಆಟೋ ಬಂದಿದೆ, ಹೋಯ್ತವ್ರೆ ನೋಡಿ.
ಹೋಗ್ತಾವ್ರೆ. ಸೊ ಬನ್ನಿ ಬಾಯ್ ಮಾಡಿಬಿಟ್ಟು ಹೋಗೋಣ. ಇವ್ನು ನೋಡಿ ಇಲ್ಲಿಂದ ನೋಡ್ತವನು. ಆಯಮ್ಮ ಇವಳು ನೋಡಿ ನಿಮಿಷಾಂಬ ಬರ್ತಾವಳೆ. ಸೊ ಇವನು ನೋಡ್ತಾವನೆ ಹೋದ್ರು. ಈಗ ಮಳೆ ಸ್ಟಾರ್ಟ್ ಆಯಿತು ಗೈಸ್. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕಿ ಗೈಸ್. ಮತ್ತು ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. until then keep watching ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್ and love you all. Take care, bye bye. And also ನೀವೇ ಬೆಳೆಸೋರು ನೀವೇ. Bye guys.